experience was really good. Last year we have been champions. It's okay when we lose. I'll come down. The match experience was really good. We've been champions last year. It's okay. We win one, we lose one, but we always support RCB. Can I get from everyone RCB? RCB! RCB! It's okay, but I feel the last over was little up and down. Virat Kohli is always top class batting. Not all days are good, I feel. Every time you can't score 100 and 100 and 100. It's okay, one day he scores 100, one day it's duck out and 10 also, but we always support Virat Kohli and RCB. What are the minus points of RCB? Match is lost. If one gets out, everyone will get out. Jaldi. Like if one gets out, back to back, I think it's okay, it's fine. Even the fielding was little up and down. Bowling was also today not up to the mark. And last over, Romario Shepherd, oh God. We had like so good bowlers and last getting Romario Shepherd. RCB. It's okay, fine. As a RCB home ground lost match, what do you think? It's okay, I said you already. Not every day you win. One day you win, one day you lose, but we always support RCB. Delhi team. Delhi team, okay, good. All teams are okay, good, but my love will always grow for RCB. Thank you. ಮ್ಯಾಚ್ ಫುಲ್ ಸಖತ್ತಾಗಿದ್ದಾನ. ಫುಲ್ ಹೈಪರ್ ಟೆನ್ಷನಲ್ಲಿ ಇದ್ವಿ. ಲಾಸ್ಟ್ ಕೊನೆ ಬಾಲ್ ತಕ್ಕ ಕಾಯ್ತಾ ಇದ್ವಿ ಯಾರು ಗೆಲ್ತಾರೆ ಅಂತ. ಫುಲ್ ಬಾಲ್ ಎಂಡ್ ತಕ್ಕ ನೋಡಿದ್ವಣ್ಣ. ಒಳ್ಳೆ ಟೆನ್ಷನ್ ಮ್ಯಾಚ್. ಡೇವಿಡ್ ಮಿಲ್ಲರ್ 2 6 ಹೊಡೆದ್ಬಿಟ್ಟು ಮ್ಯಾಚ್ ಟರ್ನ್ ಮಾಡಿಬಿಟ್ಟಿದ್ದಾನೆ. ಇಲ್ಲ ಅಂದರೆ ಮ್ಯಾಚ್ RCB ಅಂತಾನೆ ನಾವು ಅನ್ಕೊತಾ ಇದ್ವಿ. ಕೊನೆಯಲ್ಲಿ ಡೇವಿಡ್ ಮಿಲ್ಲರ್ ಬಂದ್ಬಿಟ್ಟು 2 6 ಹೊಡೆದ್ಬಿಟ್ಟು ಲಾಸ್ಟ್ ಓವರಲ್ಲಿ. ಅದೇ ಮ್ಯಾಚ್ ಟರ್ನ್ ಪಾಯಿಂಟ್ ಆಯಿತು. ಇಲ್ಲಾಂದರೆ RCB ಗೆದ್ದಬೇಕಾಗಿತ್ತು. ಬ್ಯಾಟಿಂಗ್ ಹೇಗಿತ್ತು RCB ಬ್ಯಾಟಿಂಗು ಸ್ಟಾರ್ಟಿಂಗಲ್ಲಿ ಫಿಲ್ ಶಾಟ್ ಚೆನ್ನಾಗಿ ಮಾಡಿದ್ದಾನೆ. ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಜಿತೇಶ್ ಶರ್ಮಾ ಇವರೆಲ್ಲ ಇನ್ನೂ ಚೆನ್ನಾಗಿ ಆಡಬೇಕಾಗಿತ್ತು. ಜಿತೇಶ್ ಶರ್ಮಾ ಜಾಸ್ತಿ ಬಾಲ್ ತಿಂದ್ಬಿಟ್ಟು ಕಡಿಮೆ ರನ್ಸ್ ಕೊಟ್ಟಿದ್ದಾನೆ. ಅದು ಮೇನ್ ಡ್ರಾಬ್ಯಾಕ್ ಆಯಿತು. ಇಲ್ಲಾಂದರೆ RCB ಮಿನಿಮಮ್ 200 ಮಾಡಬೇಕಾಯಿತು. ಸ್ಟಾರ್ಟಿಂಗಲ್ಲಿ ಇದೋ ಜೋಶಲ್ಲಿ ನಾವೆಲ್ಲ 200 ಆಗುತ್ತೆ ಅಂದ್ಕೊಂಡಿದ್ವಿ, ಬಟ್ 200 ಹೋಗಲಿಲ್ಲ. 200 ಮಾಡಿದರೆ RCB ಪಕ್ಕ ವಿನ್ನಿಂಗ್ ಆಗಿರ್ಬೋದಲ್ಲ. ವಿರಾಟ್ದು ಅದು ಏನು ಅಷ್ಟೊಂದು ಜಾಸ್ತಿ ಅದೇನು ಡಿಫಿಕಲ್ಟ್ ಬಾಲ್ ಅಲ್ಲ, ಸುಮ್ಮನೆ ಹಂಗೆ ಕ್ಯಾಚ್ ಹೋಗ್ಬಿಟ್ಟಿದೆ. ವಿರಾಟ್ ಇದ್ದರೆ 200 ಪಕ್ಕ ಹೊಡಿಯೋದು. ಹೋಮ್ ಗ್ರೌಂಡಲ್ಲಿ RCB ಸೋತೋದು, ಮತ್ತು ಅದೊಂದು ಗ್ರೀನ್ ಜೆರ್ಸಿ ಹಾಕ್ಕೊಂಡು ಸೋತೋದು ಇದು ಫಸ್ಟ್ ಟೈಮನ್ನು ನಾವು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇವತ್ತು ಸೋತೋಗ್ತೀರಾ ಅಂತ. ನಾವು ಎಕ್ಸ್ಪೆಕ್ಟೆಡ್ RCB ಗೆಲ್ಲುತ್ತೆ ಅಂತ, ಬಟ್ ದೇವ್ರೆ ಟೈಮು ತುಂಬ ಬೇಜಾರಾಯ್ತನ. ಲಾಸ್ಟ್ ಬಾಲ್ ತಕ್ಕ ಹೇಳಿದ್ನಲ್ವ, ನಾವು ಚೇರಲ್ಲೇ ಕೂತ್ಕೊಂಡಿಲ್ಲ, ಎದ್ಕೊಂಡು ನೋಡ್ತಾ ಇದ್ವಿ. ವಿ ವರ್ ಲೈಕ್ ಸ್ಟ್ಯಾಂಡಿಂಗ್ ಆನ್ ದ ಚೈರ್ಸ್ ಆ್ಯಂಡ್ ವಿ ವರ್ ವಾಚಿಂಗ್ ಟಿಲ್ ಲಾಸ್ಟ್ ಬಾಲ್. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಒಂದೊಂದು ಟೈಮ್ ಬರ್ತದೆ ಅಷ್ಟೇ. ಡೆಲ್ಲಿ ಟೀಮು ಅವರು ಮೇಂಟೈನ್ ಮಾಡಿದ್ದಾರೆ ಬ್ಯಾಟಿಂಗು. ಬೌಲಿಂಗು ಪರವಾಗಿಲ್ಲ, ಸಖತ್ತಾಗಿದೆ. ಬಟ್ ಬ್ಯಾಟಿಂಗಲ್ಲಿ ಅವರು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿಕೆಟ್ ಹೋಗುವಾಗ ನೆಕ್ಸ್ಟ್ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ಸ್ಟಡಿ ಕೊಟ್ಟಿದ್ದಾರೆ, ನಿಧಾನಕ್ಕೆ ನೋಡ್ಕೊಂಡು ಆಡ್ತಾ ಇದ್ದರು. ರಾಹುಲ್ ನಮ್ಮ ಪ್ಲೇಯರ್ ಅಲ್ವಾ, ಹೆಂಗಾದ್ರೂ ಚೆನ್ನಾಗಿ ಆಡ್ತಾನೆ. ಅವರು ಸಖತ್ ಬ್ಯಾಟಿಂಗ್ ಮಾಡಿದ್ದಾರೆ ರಾಹುಲ್, ಒಳ್ಳೆ ಬ್ಯಾಟಿಂಗ್. ಒಳ್ಳೆ ಟೀಮ್ ಆಗ್ಬಿಡುತ್ತಾನ. ನಾವು ಸುಮ್ಮನೆ ಅವ್ರನ್ನ ಬಿಟ್ಬಿಟ್ಟು ಡೆಲ್ಲಿ ಕೊಟ್ಟಿಬಿಟ್ಟಿದ್ದೀವಿ. KL ರಾಹುಲ್ ಬರಬೇಕಂತ ನಾವು ಕಾಯ್ತಾ ಇದ್ವಿ. ಕನ್ನಡಿಗನ ಸೋಲಿಸ್ದಂಗೆ ಆಯ್ತು. ಹೌದೌದು, ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಇಟ್ಸ್ ಆಲ್ ಪಾರ್ಟ್ ಆಫ್ ಗೇಮ್. ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಎ ಸ್ಪೋರ್ಟ್ಸ್ಮನ್ಶಿಪ್ ಅಷ್ಟೇ. ನಮ್ಮದೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.